ಧಾರಾಕಾರ ಮಳೆಗೆ ಕುಸಿದ ಮನೆಯ ಮೇಲ್ಛಾವಣಿ ಮಣ್ಣಿನಡಿ ಸಿಲುಕಿ ಪರದಾಡುತ್ತಿದ್ದ ವ್ಯಕ್ತಿಯ ರಕ್ಷಣೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಬಚಾವಾದ ಪ್ರಕಾಶ್. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಡಾಣಾಪುರ ಗ್ರಾಮದಲ್ಲಿ ಘಟನೆ. ಗಾಯಾಳು ಪ್ರಕಾಶ್ಗೆ ಗಂಗಾವತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಧಾರಾಕಾರ ಮಳೆಗೆ ಕುಸಿದ ಮನೆಯ ಮೇಲ್ಛಾವಣಿ ಮಣ್ಣಿನಡಿ ಸಿಲುಕಿ ಪರದಾಡುತ್ತಿದ್ದ ವ್ಯಕ್ತಿಯ ರಕ್ಷಣೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಬಚಾವಾದ ಪ್ರಕಾಶ್. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಢಾಣಾಪುರ ಗ್ರಾಮದಲ್ಲಿ ಘಟನೆ. ಗಾಯಾಳು ಪ್ರಕಾಶ್ಗೆ ಗಂಗಾವತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಧಾರಾಕಾರ ಮಳೆಗೆ ಕುಸಿದ ಮನೆಯ ಮೇಲ್ಛಾವಣಿ ಮಣ್ಣಿನಡಿ ಸಿಲುಕಿ ಪರದಾಡುತ್ತಿದ್ದ ವ್ಯಕ್ತಿಯ ರಕ್ಷಣೆ. ಇನ್ನು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಪ್ರಕಾಶ್ ಎಂಬುವರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಢಾಣಾಪುರ ಗ್ರಾಮದಲ್ಲಿ ಮನೆಯೊಂದರ ಮೇಲ್ಛಾವಣಿ ಕುಸಿದಿದೆ. ಇಂದು ಬೆಳಗಿನ ಜಾವ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಈ ವೇಳೆ ಕೂಡಲೇ ಎಚ್ಚೆತ್ತುಕೊಂಡಂತಹ ಸ್ಥಳೀಯರು ಸಮಯ ಪ್ರಜ್ಞೆಯಿಂದ ಮಣ್ಣಿನಡಿ ಸಿಲುಕಿ ಪರದಾಡ್ತಿದ್ದ ವ್ಯಕ್ತಿಯನ್ನ ಬಚಾವ್ ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳು. ಆ ವ್ಯಕ್ತಿಯ ಒಂದು ಪರದಾಟ ಒಂದು ಕಡೆ, ಅಂದ್ರೆ ಮಳೆಗೆ ಮಣ್ಣಿನ ಮೇಲ್ಛಾವಣಿಯನ್ನು ಹಾಕಲಾಗಿತ್ತು, ಅದು ಕುಸಿದಿತ್ತು. ಒಂದು ರೀತಿಯಲ್ಲಿ ರಾತ್ರಿ ಒಂದು 2 ದಿನದ ಕಂಟಿನ್ಯೂ ಆಗಿ ನಮ್ಮ ಗಂಗಾವತಿ ತಾಲೂಕದಲ್ಲಿ ಭಾಳಷ್ಟು ಭಾರಿ ಮಳೆ ಆಗ್ತಾಯಿದೆ. ರಾತ್ರಿ ಕೂಡ ಭಾಳಷ್ಟು ಮಳೆ ಆಗೋದ್ರಿಂದ ಇಲ್ಲಿ ನಮ್ಮ ಗಂಗಾವತಿ ತಾಲೂಕು ಕನಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಡಾಣಾಪುರ ಗ್ರಾಮದಲ್ಲಿ ಪ್ರಕಾಶ್ ಶೆಟ್ಟಿ ಅನ್ನೋರು ಮನೆ ಏನಾಗಿದೆ ಕುಸಿದು ಬಿದ್ದುಬಿಟ್ಟಿದೆ. ಏನು ಅವ್ರ ಮನೆ ಹಳೆ ಮನೆ ಇರೋದರಿಂದ ಏನಾಗಿದೆ ರೀ, ಆ ಛತ್ತು ಮಣ್ಣೆಲ್ಲ ನೀರಿಗೆ ವೇಟಿಗೆ ಬಿದ್ದು ಒಂದೇ ಸಲ ಅದು ಇವತ್ತು ಕುಸಿದು ಬಿದ್ದುಬಿಟ್ಟಿದೆ. ಮನೆ ಟೋಟಲಿ ಮನೆ ಕುಸಿದು ಮನೆ ಬಿದ್ದುಬಿಟ್ಟಿದೆ. ಪ್ರಕಾಶ್ ಅವರು ಅವ್ರ ಮನೆಯಲ್ಲಿ ಒಂದು ಗಡಿಯಾರ ತಗೊಳ್ಳಕ್ಕೆ ಹೋಗೋದಾಗ ಒಂದೇ ಸಲ ಮಣ್ಣೆಲ್ಲ ಕುಸಿದು ಬಿದ್ದುಬಿಟ್ಟಿದೆ. ನಾನು ಅದೇ ದೇವ್ರನ್ನ ಅದನ್ನೇ ಕೇಳ್ತೀನಿ. ನಾನು ಅದು ಸೀಟ್ ಹಾಕ್ಸ್ಬೇಕಂತಾನೆ ಸಾಲ ತೊಗೊಂಡಿದ್ದೆ ಸರ್. ಸಾಲ ತೊಗೊಂಡು ಮನೆಗೆ 2 ತಿಂಗಳಿಂದ ತೊಗೊಂಡಿದ್ವಿ. ಮಳೆ ಇದು ಯಾವ ಟೈಮಲ್ಲಿ ಬರುತ್ತೆ ಯಾವ ಟೈಮಲ್ಲಿ ಹೇಳೋಕ್ಕಾಗಲ್ಲ. ಬೆಳಗಿನ ಕುಸ್ತಿಗಿಂತ ಮಣ್ಣೆಲ್ಲ ಮೇಲೆ ಮಣ್ಣೆಲ್ಲ ಪೂತ ನನಗೆ ಆ ಬಿದ್ದ ನಾನು ಸ್ವಲ್ಪ ಬಿದ್ದ ತನ್ಕೊಂಡೆ. ಎದ್ಮೇಲೆ ತೆಗೆದಾಗ ಗೊತ್ತಾಯ್ತು ಇಡೀ ಮನೆಯೇ ಬಿದ್ದಿದೆ ಅಂತ. ಅಲ್ಲಿವರೆಗೂ ನಾನು ಟೋಟಲ್ ಮಣ್ಣಾಗೆ ಆಗ್ಬಿಟ್ರಿ ನೀವು. ಒಳಗಡೆನೆ ಆಗ್ಬಿಟ್ಟು ನೀವು ಅಲ್ಲಿ ಒಳಗಿನಿಂದ ಕೂಗಿದ್ರ ಅನ್ಸಿಲ್ಲ ಸರ್, ಯಾರಿಗೂ ಕೇಳೋದಿಲ್ಲ. ನಿಮ್ಮ ಅಕ್ಕನವರು ಬಂದು ಹುಡುಕಕತ್ತಿರ್ಲಿ ನಿಮ್ಗೆ. ಅಕ್ಕರು ಚೀರಾಡ್ತಾ ಇದ್ರೆ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಹಾಗೆ ಮತ್ತೆ ಬಗ್ಲಾಗಂದ್ಮೇಲೆ ಯಾರಾದ್ರೂ ಬಂದು ಅಲ್ಲಿ ಚೀರ್ಗಳು ಅವರು ಬಂಡುಗಳ ಮೇಲೆ ಅದಾವ, ಇವ್ರು ತೆಗಿಯಕ್ಕಾಗಿ ಬಂಡೆ ಮೇಲೆ ಮಣ್ಣು ಎಲ್ಲ ಇದೆ ಸರ್. ಅದು ಮಳೆ ನೀರು ಬೀಳ್ಬಾರ್ದು ಅಂತೇಳಿ ಮೇಲ್ ಮುದ್ದೆ ಹಾಕ್ತಾರಲ್ಲ ಹಳ್ಳಿ ಊರಲ್ಲಿ, ಆಮೇಲೆ ನಿಮ್ಮ ಅಕ್ಕನವರು ಊರವ್ರು ಎಲ್ಲರೂ ಕರೆದು ಅವಾಗೆಲ್ಲ ಎಲ್ಲ ಜನ ಓಡಿದ್ರು. ನನಗೇನು ಗೊತ್ತಿಲ್ಲ, ಯಾಕೆ ನಾನು ಒಳಗಡೆ ನೀವು ಒಳಗಿದ್ದೀರಿ. ನಾನೇನು ಅನ್ಕೊಂಡಿದ್ದೆ ಜಸ್ಟ್ ಬರ್ತಾ ಬಿದ್ದಿದೆ, ಮೇಲೆ ಸ್ವಲ್ಪ ಮಣ್ಣು ಬಿದ್ದಿದೆ, ತೆಗಿರಿ ಅಂತ ಕೂಗ್ತಾ ಇದೀನಿ. ಬಟ್ ಯಾರಿಗೂ ಕೇಳಿಸಲ್ಲ. ನಿಮ್ಗೆ ಗೊತ್ತಿಲ್ಲ ಅಷ್ಟು ಮಣ್ಣು ಮೇಲೆ ಐತಂತ. ಮಣ್ಣಿದೆ ಅಂತ ಗೊತ್ತಿಲ್ಲ ಸರ್, ಆದ್ರೆ ಬಿದ್ದಲ್ಲಿ ನನಗೆ ಅಷ್ಟು ಸುತ್ತ ಮಣ್ಣು ಉದುರ್ತಾ ಇದೆ ಅನ್ಕೊಂಡು ಅದಕ್ಕೆ ಇಲ್ಲಿದ್ದೀನಿ ತೆಗಿರಿ ಅಂತ ಹೇಳಿದ್ರು. ಬಟ್ ಅವ್ರಿಗೂ ಕೇಳಿಸಿಲ್ಲ. ಆಮೇಲೆ ಎಲ್ಲರೂ ಬಂದು ಎಲ್ಲ ತೆಗೆದ್ರು. ಬಂದು ತೆಗೆದಿದ್ದಾರೆ ಸರ್. ಅದಕ್ಕೆ ಏನಾದರೂ ಪರವಾಗಿಲ್ಲ, ನನ್ನ ಕಾಲು ಕೈ ಏನಾದರೂ ಪರವಾಗಿಲ್ಲ, ನನ್ನ ಮೇಲೆ ಕೆತ್ತರೆ ಸಾಕಷ್ಟೇ. ನಾನು ಯಾವತ್ತಾದ್ರೂ ಒಂದೆಲ್ಲ ಎಲ್ಲರೂ ಹೋಗೋದೆ ನೋಡೋಣ, ನನ್ನ ಅದೃಷ್ಟ ಇದ್ರೆ ಬದುಕಿರ್ತೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಜಂಬುಗೌಡ ಫೋನ್ ಸಂಪರ್ಕದಲ್ಲಿ ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಜಂಬುಗೌಡ, ನಾವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಅದೃಷ್ಟವಶಾತ್ ಒಂಥರ ಪವಾಡ ಸದೃಶ ರೀತಿಯಲ್ಲಿ ಅವರು ಮೇಲ್ಛಾವಣಿ ಕುಸಿದು ಪಾರಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಸಂತೋಷ. ಸೊ ಮಳೆ ಅವಾಂತರಗಳಿಂದ ಯಾವ ರೀತಿ ಇದೆ ಡಾಣಾಪುರ, ಇದರಿಂದ ಯಾಕೆ ಎಚ್ಚೆತ್ಕೊಂಡಿಲ್ವಾ, ಏನು ಸಮಸ್ಯೆ ಆಗಿದೆ ಅಲ್ಲಿ, ಸ್ಥಳೀಯರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಸರ್, ಕೊಪ್ಪಳ ಜಿಲ್ಲೆಯಾದ್ಯಂತ ಕಳೆದ 3 ದಿನಗಳಿಂದ ಅಲ್ಪ ಮಳೆ ಆಗುತ್ತಿದ್ದು ಜಿಲ್ಲೆಯಲ್ಲಿ. ನಿನ್ನೆ ತಡರಾತ್ರಿ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಡಾಣಾಪುರ ಗ್ರಾಮದಲ್ಲಿ ಸರ್
ಜನಾಪುರ ಗ್ರಾಮದಲ್ಲಿ ಪ್ರಕಾಶ್ ಅನ್ನುವರ ಮನೆ ಕುಸಿತ ನಿನ್ನೆ ರಾತ್ರಿ ಮಳೆ ಆಗೋದ್ರಿಂದ ಬೆಳಗ್ಗೆ ಮುಂಜಾನೆ ಮನೆ ಕುಸಿತದಿಂದ ಮಣ್ಣಲ್ಲೇ ಅದು ಸಿಲುಕಿಕೊಂಡಿದ್ರು ಪ್ರಕಾಶ್ಗಳು. ಗ್ರಾಮಸ್ಥರು ಒಂದು ಸೌಂಡ್ ಆತನ ಸೌಂಡ್ ಹೊರಗೆ ಬರೋದ್ರಿಂದ ಗ್ರಾಮಸ್ಥರು ನೋಡಿ ಆತನ ಅಪಾಯದಿಂದ ಕಾಪಾಡ್ಕೊಂಡಿದ್ರು. ಅದನ್ನೆಲ್ಲ ಮಣ್ಣನ್ನೆಲ್ಲ ಸಡಿಲುಗೊಳಿಸಿ ಆತನ ತಕ್ಷಣ ಗಂಗಾವತಿಯ ಆಸ್ಪತ್ರೆಯಲ್ಲೇ ದಾಖಲು ಮಾಡಿದ್ರು. ಅದೃಷ್ಟವಶಾತ್ ಪ್ರಾಣಕ್ಕೆ ಯಾವುದೇ ರೀತಿ ಅಪಾಯ ಇಲ್ಲ ಅಂತ ಡಾಕ್ಟರ್ ಕೂಡ ಹೇಳಿದ್ರು. ಓಕೆ, ಬಹಳ ಮುಖ್ಯವಾಗಿ ಅದೃಷ್ಟವಶಾತ್ ಅಲ್ಲಿ ಸ್ಥಳೀಯರಿಗೆ ನಾವು ಅವರ ಒಂದು ಕೆಲಸಕ್ಕೆ ಮೆಚ್ಚಬೇಕು. ಯಾಕೆಂತಂದರೆ ಅವರ ಒಂದು ಸಮಯ ಪ್ರಜ್ಞೆಯಿಂದ ಒಂದು ಪ್ರಾಣವನ್ನು ಉಳಿಸಿದ್ದಾರೆ. ಅದು ಒಂದು ಕಡೆ. ಮತ್ತೊಂದು ಕಡೆ ಈ ಈ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳು ಯಾರಾದರೂ ಭೇಟಿ ಕೊಟ್ಟಿದ್ದಾರಾ? ಅವ್ರಿಗೇನಾದರೂ ಪರಿಹಾರ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಏನಾದರೂ ಆಗ್ತಿದೆಯಾ, ಹೇಗೆ ಅಂತ? ಸರ್, ಈಗ ದಣಾಪುರ ಗ್ರಾಮ ಪಂಚಾಯತ್ ಅಧಿಕಾರಿ ಆಗಲಿ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಗ್ರಾಮಕ್ಕೂ ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿ ಆತನ ಯೋಗಕ್ಷೇಮ ವಿಚಾರಣೆ ಮಾಡ್ಕೊಂಡಿದಾರ್ರಿ. ಅದೇನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ನೀಡುವುದ ಭರವಸೆನ ನೀಡಿದಾರ್ರಿ. ಓಕೆ, ಧನ್ಯವಾದಗಳು ಜಂಬುಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಯಾಕೆಂತಂದರೆ ಸಾಮಾನ್ಯ ಜನರು ಕೂಡ, ಸಾರ್ವಜನಿಕರು ಕೂಡ ಮಳೆಗಾಲದಲ್ಲಿ ಅಪಾಯ ಮಟ್ಟದಲ್ಲಿರ್ತಕ್ಕಂಥ ಮನೆಗಳಲ್ಲಿ ವಾಸ ಮಾಡಬೇಕಾದ್ರೆ ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕು. ಯಾಕೆಂತಂದರೆ ಹಳೆಯ ಕಾಲದ ಮನೆ ಅನಿಸುತ್ತೆ ನಾವು ನೋಡ್ತಾ ಇದ್ದೀವಿ. ಒಂದು ಮಣ್ಣಿನ ಮೇಲ್ಛಾವಣಿ ಇರ್ತಕ್ಕಂಥ ಮನೆ, ಕಟ್ಟಿಗೆಗಳ ಮೇಲೆ ಮಣ್ಣನ್ನು ಹಾಕಿ ಕಟ್ಟಿರ್ತಕ್ಕಂಥ ಮನೆ, ಸೊ ಅದು ಕುಸಿದಿರ್ತಕ್ಕಂಥದ್ದು. ಸೊ ಹಾಗಾಗಿ ಆದಷ್ಟು ಜಾಗೃತರಾಗಿರಬೇಕು. ಜೊತೆಗೆ ಇಂತಹ ಒಂದು ಸನ್ನಿವೇಶದಲ್ಲಿ ಪಂಚಾಯಿತಿ ಅಧಿಕಾರಿಗಳಾಗಲಿ ಸರ್ಕಾರಗಳಾಗಲಿ ಇವರಿಗೆ ಒಂದು ಸೂಕ್ತವಾದಂಥ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅರಿವನ್ನು ಕೂಡ ಮೂಡಿಸ್ಬೇಕು. ಯಾಕೆಂದರೆ ಸಾಮಾನ್ಯ ಜನಕ್ಕೆ ಅದ್ರ ಬಗ್ಗೆ ಅಷ್ಟೊಂದು ಅರಿವಿರಲ್ಲ. ಸೊ ನೋಡ್ರಿ, ಹಳೆ ಮನೆಗಳನ್ನ ಸರ್ವೆ ಮಾಡ್ತಾರೆ, ಗ್ರಾಮ ಲೆಕ್ಕಾಧಿಕಾರಿಗಳು ಹೋಗ್ತಾರೆ, ಕಂದಾಯ ವಸೂಲಿ ಮಾಡ್ಕೊಳ್ತಾರೆ. ಹಳೆ ಮನೆ ನೋಡಿ, ಪರಿಸ್ಥಿತಿ ನೋಡಿ ಅವ್ರಿಗೊಂದು ಮನೆ ವ್ಯವಸ್ಥೆ ಮಾಡೋದು ಅಥವಾ ಅವ್ರ ಪರಿಹಾರ ವ್ಯವಸ್ಥೆಯನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡಬೇಕು. ಯಾಕೆಂದರೆ ಒಬ್ಬರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಭಾಳ ಮುಖ್ಯ ಆಗುತ್ತೆ ಇಂಥ ಒಂದು ಘಟನೆಗಳನ್ನು ತಡೆಯುವಲ್ಲಿ.